ಎಲ್ಲ ಬಿಗ್ ಬಾಸ್ ಆಡಿಯನ್ಸ್ಗೂ ಒಂದಿಷ್ಟು ಆಸೆ ಅಂತ ಇರುತ್ತೆ. ಮೇಜರ್ ಆಗಿ ಏನಂತ ಅಂದರೆ ನಾವು ಕೂಡ ಬಿಗ್ ಬಾಸ್ ಎಪಿಸೋಡ್ಗೆ ಹೋಗಿ ಅಂದರೆ ವೀಕೆಂಡ್ ಎಪಿಸೋಡಲ್ಲಿ ಕೂತ್ಕೊಂಡು ಕಿಚ್ಚ ಸುದೀಪ್ ಅವ್ರು ನೋಡಿ ಲೈವಲ್ಲಿ ಮತ್ತು ನಾವು ಟಿ ವಿಯಲ್ಲಿ ಬರಬೇಕು ಅಂತ ತುಂಬ ಜನಕ್ಕೆ ಆಸೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಇವಾಗ ಕಲರ್ಸ್ ಕನ್ನಡ ಪೇಜಿಂದ ಒಂದಿಷ್ಟು ಅಪ್ಡೇಟ್ ಬಂದಿದೆ. ಅದೇ ಥರ ಇನ್ನು ಅಗ್ನಿ ಪರೀಕ್ಷೆ ರಿಲೇಟೆಡ್ ಆಗಿ ಮೇಜರ್ ಆಗಿರೋ ಒಂದು ಅಪ್ಡೇಟ್ಸ್ಗಳು ಕೂಡ ಇದೆ. ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ. ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸ್ ಈ ಚಾನಲಲ್ಲಿ ಬರ್ತಾ ಹೋಗುತ್ತೆ. ಅದೇ ಥರ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಇರುತ್ತೆ. ಇದಕ್ಕಿಂತ ಮುಂಚೆನೇ ನಿಮಗೆ ಅಲ್ಲಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಇವಾಗ ಮೇಜರ್ ಆಗಿರೋ ಒಂದು ಕಾನ್ಸೆಪ್ಟ್ಗೆ ಬರೋದಾದರೆ, ಆ ಒಂದು ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ, ಮೇಯ್ನ್ ಆಗಿ ಇಲ್ಲಿ ಆಡಿಯನ್ಸ್ ಅಂತ ಬಂದಾದಮೇಲೆ ಬಿಗ್ ಬಾಸಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಸುಮಾರು ಜನ ನೋಡ್ತಾರೆ. ಅದೇ ಥರ ಒಂದಿಷ್ಟು ಆಸೆಗಳು ಕೂಡ ಇರುತ್ತೆ. ಏನಂತ ಅಂದರೆ ಅಲ್ಲಿರೋ ವೀಕೆಂಡ್ ಎಪಿಸೋಡ್ಗೆ, ಇವಾಗ ಕಿಚ್ಚ ಸುದೀಪ್ ಅವರು ವೀಕೆಂಡಲ್ಲಿ ಬರ್ತಾರೆ ಅಲ್ವಾ, ಆ ಒಂದು ವೀಕೆಂಡ್ ಎಪಿಸೋಡ್ಗೆ ನಾವು ಕೂಡ ಅಲ್ಲಿ ಕೂತ್ಕೊಂಡು ಅಲ್ಲಿ ಅವ್ರ ಜೊತೆ ಇಂಟರಾಕ್ಟ್ ಮಾಡಿ, ಅಂದರೆ ಅವ್ರನ್ನ ನೋಡಿ ಟಿ ವಿಲೂ ಕೂಡ ಬರಬೇಕು ಅಂತ ತುಂಬ ಜನಕ್ಕೆ ಆಸೆ ಇದೆ. ಅದಕ್ಕೋಸ್ಕರ ಇವಾಗ ಒಂದು ಆಪರ್ಚುನಿಟಿನ ತಗೊಂಡು ಬಂದಿದ್ದಾರೆ ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ ಕನ್ನಡ ಟೀಮ್ ಅವರು. ಏನಂತ ಅಂದರೆ ಲಾಲ್ಬಾಗ್, ಅಂದರೆ ಬೆಂಗಳೂರು ಲಾಲ್ಬಾಗಲ್ಲಿ ಇವಾಗ ಫ್ಲವರ್ ಶೋ ನಡೀತಾ ಇದೆ. ಆ ಒಂದು ಫ್ಲವರ್ ಶೋ ಅಲ್ಲಿ ಒಂದು ಹ್ಯಾಶ್ಟ್ಯಾಗ್ BB ಅಂದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಒಂದು ಹ್ಯಾಶ್ಟ್ಯಾಗ್ನ ಇಟ್ಟು ಒಂದು ಕಂಟೆಕ್ಸ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಕಂಟೆಕ್ಸ್ಟ್ ಏನಂತ ಅಂದರೆ ಮೇಯ್ನ್ ಆಗಿ ಅಲ್ಲಿಂದು ಒಂದಿಷ್ಟು ಫ್ಲವರ್ ಶೋ ಇದೆಯಲ್ಲ, ಆ ಫ್ಲವರ್ ಶೋ ಮಧ್ಯದಲ್ಲಿ ಒಂದು ಚೇರ್ ಇರುತ್ತೆ ಮತ್ತು ಕಿಚ್ಚ ಸುದೀಪ್ ಅವ್ರದ್ದು ಒಂದು ಕಟ್ಔಟ್ ಇರುತ್ತೆ. ಅದ್ರ ಬಗ್ಗೆ ಪಕ್ಕದಲ್ಲಿ ಒಂದು ಕಂಟೆಸ್ಟ್ ಬಗ್ಗೆನೂ ಹೇಳಿರ್ತಾರೆ. ಏನಂತ ಅಂದರೆ ಒಂದಿಷ್ಟು ಟಾಸ್ಕ್ಗಳಿರುತ್ತೆ ಮತ್ತು ಒಂದಿಷ್ಟು ಗೇಮ್ಸ್ಗಳು ಇರುತ್ತೆ. ಅದೆಲ್ಲನೂ ಕಂಪ್ಲೀಟ್ ಮಾಡಿ ಮತ್ತು ಆ ಒಂದು ಫೋಟೋ ಏನಿರುತ್ತೆ ಅಂದರೆ ಚೇರು ಮತ್ತು ಕಿಚ್ಚ ಸುದೀಪ್ ಅವ್ರ ಫೋಟೋ ಇರುತ್ತಲ್ಲ, ಅದರಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಏನು ಹೋಗಿ ವಿಸಿಟ್ ಮಾಡ್ತಾರಲ್ಲ ಲಾಲ್ಬಾಗಲ್ಲಿ, ಅವರು ಫೋಟೋನ ತೆಗೆದು ಇನ್ಸ್ಟಾಗ್ರಾಮ್ ಇಲ್ಲಾಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಕಲರ್ಸ್ ಕನ್ನಡ ಟ್ಯಾಗ್ ಮಾಡಬೇಕಾಗಿರುತ್ತೆ. ಆ ಒಂದು ಟ್ಯಾಗಲ್ಲಿ ಮತ್ತು ಆ ಒಂದು ಗೇಮ್ಸಲ್ಲಿ ಎಲ್ಲರೂ ಯಾರು ಅಲೋಕೇಟ್ ಮಾಡಿ ಆ ಒಂದು ಕಂಟೆಸ್ಟೆಂಟ್ ಅಲ್ಲಿ ಗೆಲ್ತಾರೋ ಅವರು ಡೈರೆಕ್ಟಾಗಿ ವೀಕೆಂಡ್ ಎಪಿಸೋಡ್ಗೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದೇ ಥರ ನೀವು ಟಿ ವಿಲೂ ಕೂಡ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮೇಯ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿರಲ್ಲ, ಆ ಒಂದು ಪೋಸ್ಟು ಪಬ್ಲಿಕ್ ಆಗಬೇಕಾಗಿರುತ್ತೆ, ಪ್ರೈವೇಟ್ ಮಾಡಿ ಪೋಸ್ಟ್ ಮಾಡಬಾರ್ದು. ಅದು ಒಂದು ಮೇಜರ್ ಆಗಿರೋ ಅಪ್ಡೇಟು. ಅದೆಲ್ಲನೂ ಕೂಡ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ಆ ಥರ ಒಂದು ಪೋಸ್ಟ್ ಮಾಡಿದ್ರೆ ಅವ್ರಿಗೆ ವಿಸಿಬಲ್ ಇರೋದಿಲ್ಲ. ಟ್ಯಾಗ್ ಮಾಡಿದ್ರೆ ಅವರು ಕೂಡ ಟ್ಯಾಗ್ ಮಾಡಿ ಲಕ್ಕಿ ವಿನ್ನರ್ನ ಸೆಲೆಕ್ಟ್ ಮಾಡ್ತಾರೆ. ಆ ಒಂದು ಲಕ್ಕಿ ವಿನ್ನರು ವೀಕೆಂಡ್ ಎಪಿಸೋಡ್ಗೆ, ಏನು ಮುಂದಿನ ಸೀಸನ್ಗಳಲ್ಲಿ ಅಂದರೆ ಇವಾಗ ಸೀಸನ್ 13 ಸ್ಟಾರ್ಟ್ ಆಗ್ತಿದೆಯಲ್ಲ, ವೀಕೆಂಡ್ ಎಪಿಸೋಡ್ಗೆ ನೀವು ಆಡಿಯನ್ಸ್ ಆಗಿ ಹೋಗಿ ಕೂತ್ಕೊಂಡು ಅಲ್ಲಿ ಕಿಚ್ಚ ಸುದೀಪ್ ಅವ್ರನ್ನೂ ಕೂಡ ನೋಡ್ಬೋದು ಮತ್ತು ಸ್ಕ್ರೀನಲ್ಲಿ ಕಂಟೆಸ್ಟೆಂಟ್ಸ್ಗಳನ್ನ ನೋಡ್ಬೋದು. ಏನಾದ್ರು ಚಾನ್ಸಸ್ ಇದ್ದರೆ ನೀವು ಟಿ ವಿಯಲ್ಲೂ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದೊಂದು ಕಂಟೆಕ್ಸ್ಟು ಲಾಲ್ಬಾಗಲ್ಲಿ ಏನೊಂದು ಲಾಸ್ಟ್ ಡೇಟ್ ಬಂದು ಆಗಸ್ಟ್ 17th ಕೂಡ ಆ ಒಂದು ಅಲಾಟ್ಮೆಂಟ್ ಅಲ್ಲೇ ಇರುತ್ತೆ ಲಾಲ್ಬಾಗಲ್ಲೇ. ನೀವು ವಿಸಿಟ್ ಮಾಡಿ ನೋಡಿ ಯಾವ ರೀತಿ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇನೋ ಒಂದು ಮೇಜರ್ ಆಗಿರೋ ಅಪ್ಡೇಟು ಒಂದು ಕಂಟೆಸ್ಟ್ ಬಗ್ಗೆ. ಅದೇ ಥರ ಇವಾಗ ಒಂದು ಅಗ್ನಿ ಪರೀಕ್ಷೆ ಏನಿದೆ ಆಗಸ್ಟ್ 16ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮೇ ಬಿ 6 ಗಂಟೆಗೆ ಸ್ಟಾರ್ಟ್ ಆಗಿ ಮತ್ತು ಪ್ರತಿದಿನ 9ವರೆಗೆ ಸ್ಟಾರ್ಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ಅದು ಆ ಒಂದು ಅಪ್ಡೇಟು ಕೂಡ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಅಗ್ನಿ ಪರೀಕ್ಷೆಯಲ್ಲಿ ಒಂದಿಷ್ಟು ಕಂಟೆಸ್ಟೆಂಟ್ ಅಂದರೆ ನಾರ್ಮಲ್ ಪೀಪಲ್ಸ್ ಹೋಗಿದ್ದಾರೆ. ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಸ್ವಲ್ಪ ಜನ ಮಾತ್ರ ಇವಾಗ ಸೆಲೆಕ್ಟ್ ಆಗಿದ್ದಾರೆ. ಅದೆಲ್ಲನೂ ಕೂಡ ನಿಮಗೆ ಡೀಟೇಲ್ಡ್ ಆಗಿ ಎಪಿಸೋಡಲ್ಲಿ ತೋರಿಸ್ತಾರೆ. ಅದೇ ಥರ ನಿಮಗೆ ಆಲ್ರೆಡಿ ಜಡ್ಜಸ್ ಮತ್ತು ಹೋಸ್ಟನ್ನ ಆಲ್ರೆಡಿ ರಿವೀಲ್ ಮಾಡಿದ್ದಾರೆ. ಯಾರ್ಯಾರು ಅಂತ ಅಂದರೆ ಹೋಸ್ಟ್ ಆಗಿ ಅಂದರೆ ಒಂದು ಆ್ಯಂಕರ್ ಆಗಿ ನಿರಂಜನ್ ದೇಶಪಾಂಡೆ ಅವರು ಇದ್ದಾರೆ. ಮತ್ತು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅನುಪಮ ಅವ್ರು ಬರ್ತಾರೆ ಅಂತ, ಬರಲಿಲ್ಲ. ಮತ್ತು ಇವಾಗ ಆ ಒಂದು ಜಡ್ಜಸ್ ಆಗಿ ಆ ಒಂದು ಜಡ್ಜಸ್ ಏನಿದ್ದಾರೆ ಅದು ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಆ ಒಂದು ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆ ಹೋಗೋಕ್ಕೆ ಅರ್ಹತೆ ಇರ್ತಾರೆ. ಅದಾದಮೇಲೆ ಮುಂದಿನ ಪ್ರೊಸೀಜರು ಕೂಡ ಬರುತ್ತೆ. ಅದೆಲ್ಲನೂ ಕೂಡ ನಿಮಗೆ ಡೀಟೇಲ್ಡ್ ಆಗಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಮತ್ತು ಜಡ್ಜಸ್ ಆಗಿ ಯಾರ್ಯಾರು ಇದ್ದಾರೆ ಅಂತ ಅಂದರೆ ಎಲ್ಲ ಪ್ರೀವಿಯಸ್ ಸೀಸನ್ಸ್ ಅವರೇ. ಒಂದು ಶ್ರುತಿ ಅವರು ಫಸ್ಟ್ ಲೇಡಿ ವಿನ್ನರು ಈ ಒಂದು ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿನಲ್ಲೇ. ಆಮೇಲೆ ಸಂಗೀತ ಶೃಂಗೇರಿ ಮತ್ತು ವಿನಯ್ ಗೌಡ ಅವರು ಸೀಸನ್ 10ಇಂದ ಮತ್ತು ಪ್ರೀವಿಯಸ್ ಸೀಸನ್ನಿಂದ ಚಂದನ್ ಶೆಟ್ಟಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ ಯಾರು ಹೋಗಬೇಕು ಯಾರು ಹೋಗಬಾರ್ದು ಅಂತ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯಾವ ರೀತಿ ಸೆಲೆಕ್ಷನ್ ಮಾಡಬೇಕಿತ್ತು? ಯಾವ ಥರ ಫ್ರಾಡ್ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ಮೇಜರ್ ಆಗಿರೋ ಅಪ್ಡೇಟ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಸ್ಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.